ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ಪಾಲಕರು ಕರೆ ಮಾಡಿ ಕೇಳ್ತಾ ಇದ್ರ RT ಅಪ್ಲಿಕೇಶನ್ ಬಿಟ್ಟಿದಾರ, RT ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ವಿಡಿಯೋ ಮಾಡಿ ನಮಗೆ ಅಪ್ಡೇಟ್ ಕೊಡಿ, ಸರಿಯಾದ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಪಾಲಕರು ಕರೆ ಮಾಡಿ ಕೇಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ RT ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. RT ಬಗ್ಗೆ ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ಕೊನೆ ದಿನಾಂಕ ಎಷ್ಟಿದೆ, RT ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಫಸ್ಟ್ ರೌಂಡ್ ಲಾಟ್ರಿ ಪ್ರಕ್ರಿಯೆ ಯಾವಾಗಿದೆ, ಸೆಕೆಂಡ್ ರೌಂಡ್ ಲಾಟ್ರಿ ಪ್ರಕ್ರಿಯೆ ಯಾವಾಗಿದೆ, ಡೇಟ್ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. 1 ಅಥವಾ 2 ದಿವಸದಲ್ಲಿ RT ಬಗ್ಗೆ ಪರ್ಟಿಕ್ಯುಲರ್ ಡೇಟ್ ಎಷ್ಟಿರಬೇಕು, ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು, LKG ವಿದ್ಯಾರ್ಥಿಗೆ ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು, ಹಾಗೂ 1ನೇ ತರಗತಿಗೆ ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ, ಆಮೇಲೆ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕು ಅನ್ನೋ ಬಗ್ಗೆ ಕೂಡ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ತಿಳಿದುಕೊಳ್ಳಿ. ಇಲ್ಲಿ ಮುಖ್ಯವಾಗಿ RT ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಟ್ರಯಲ್ ವರ್ಷನ್ ಅಂತ ಬಿಟ್ಟಿದ್ರು. 18/4/2026 ಅಂತ ಈ ಒಂದು ಅರ್ಜಿ ಸಲ್ಲಿಕೆ ಟ್ರಯಲ್ ವರ್ಷನ್ ಅಲ್ಲಿ ಪ್ರಾರಂಭವಾಗಿದೆ. 18 ಮತ್ತು 19 ಟ್ರಯಲ್ ವರ್ಷನ್ ಪ್ರಾರಂಭವಾಗಿತ್ತು. ಅದರಂತೆ ಇಲ್ಲಿ ಅನುದಾನಿತ ಶಾಲೆಗಳು ಸೇರಿದಂತೆ RT ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಗಮನಿಸಿ. ಮುಖ್ಯವಾಗಿ 21/4/2026ರಿಂದ 21/4/2026ರಿಂದ 17/5/2026 ಈ ಒಂದು ಅಪ್ಲಿಕೇಶನ್ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. 1 ತಿಂಗಳ ಮಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. 21/4/2026ರಿಂದ 17/5/2026 RT ಕೊನೆಯ ದಿನಾಂಕ ಇದೆ. ಓಕೆ, ಈ ಒಂದು ಅವಧಿಯಲ್ಲಿ ನೀವು RT ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಈ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಪೋಷಕರು, ಶಾಲಾ ಮುಖ್ಯಸ್ಥರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದರ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರೆ. ನೋಡಿ, EID ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶ, ನೈಜತೆ ಫಲಿತಾಂಶ ಪರಿಶೀಲನೆ. ಇದರ ಅರ್ಥ ಏನಂದ್ರೆ ಕೆಲವು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಇರೋದಿಲ್ಲ. ಆ ವಿದ್ಯಾರ್ಥಿಗಳು ಎನ್ರೋಲ್ಮೆಂಟ್ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರ್ತೀರ. ಆ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಯಾವಾಗ ಮಾಡ್ತಾರೆ ಅಂದ್ರೆ 22/4/2026ರಿಂದ 18/5/2026 ವೆರಿಫಿಕೇಶನ್ ಮಾಡ್ತಾರೆ. ಅದರಂತೆ ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಯಾವಾಗ ಮಾಡ್ತಾರೆ, ಅದು ಕೂಡ 22/4/2026ರಿಂದ 18/5/2026 ಇರುತ್ತೆ. ಒಟ್ಟಿನಲ್ಲಿ ಪಾಲಕರು ಮುಖ್ಯವಾಗಿ ಗಮನಿಸಿ, ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ, 21/4/2026ರಿಂದ RT ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. 17/5/2026 ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ. ಕೆಲವೇ ದಿವಸಗಳಲ್ಲಿ ಅಂದ್ರೆ 2 ದಿವಸದಲ್ಲಿ ನಿಮಗೆ ಇದರ ಬಗ್ಗೆ ಪರ್ಟಿಕ್ಯುಲರ್ ಡೇಟ್ ಎಷ್ಟಿರಬೇಕು, ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ವಿಡಿಯೋ ಮಾಡಿ ಬಿಡ್ತೀನಿ. ಮುಖ್ಯವಾಗಿ ದಿನಾಂಕಗಳ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ಗಮನ ವಹಿಸಬೇಕು. ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ 22/4/2026ರಿಂದ 18/5/2026 ಅವರು ಈ ಒಂದು ವೆರಿಫಿಕೇಶನ್ ಮಾಡ್ತಾರೆ. ಇಲ್ಲಿ ಲಾಟ್ರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ, ಎಲ್ಲ ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ, ಎಲ್ಲ ವೆರಿಫಿಕೇಶನ್ ಮಾಡಿ ಸರಿಯಾಗಿ ಇದ್ದುದನ್ನು ಅಂತಿಮ ಒಂದು ಪಟ್ಟಿ ಪ್ರಕಟಣೆ ಮಾಡ್ತಾರೆ. 22/5/2026 ಈ ಒಂದು ಲಾಟ್ರಿ ಪ್ರಕ್ರಿಯೆ ಮೂಲಕ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಈ ಒಂದು ಲಾಟ್ರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ಒಂದು ಲಿಂಕ್ ಕೊಡ್ತಾರೆ. ಆ ಒಂದು ಲಿಂಕ್ ನಾವು ಯಾವ ರೀತಿ ಚೆಕ್ ಮಾಡಕ್ಕೆ ಹೋಗ್ಬೇಕು ಅನ್ನೋ ಬಗ್ಗೆ ಕೂಡ ವಿಡಿಯೋ ಮಾಡಿ ಆ ಒಂದು ವೇಳೆಯಲ್ಲಿ ತಿಳಿಸ್ತೀವಿ. ಆ ಒಂದು ದಿನಾಂಕ ಎಷ್ಟಿದೆ ಅಂದರೆ 25/5/2026 ಫಸ್ಟ್ ರೌಂಡ್ ಲಾಟ್ರಿ ರಿಸಲ್ಟ್ ಬಿಡ್ತಾರೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಯಾವ ಸಾಲಿಗೆ ನೀವು ಅಲಾಟ್ಮೆಂಟ್ ಆಗಿದೆ, 2 ಅಥವಾ 3-4 ಸಾಲಿ ಹಾಕಿರ್ತೀರಾ, ಆ ಒಂದು ಶಾಲೆಯಲ್ಲಿ ಯಾವ್ದು ಅಲಾಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ನಿಮಗೆ 25/5/2026 ಗೊತ್ತಾಗುತ್ತದೆ. ಓಕೆ, ಅದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಾವು ತಿಳಿಸ್ತೀವಿ. ಆಮೇಲೆ ನೋಡಿ, ಯಾವೆಲ್ಲ ವಿದ್ಯಾರ್ಥಿಗಳ ಪಾಲಕರಿಗೆ ಅದು ಈ ಒಂದು ಸಿಕ್ಕಿರುವಂಥ ಶಾಲೆ ಆಸಕ್ತಿ ಇದೆ, ನಾವು ಅಡ್ಮಿಷನ್ ಪಡ್ಕೋತೀವಿ ಅಂತ ಇದ್ದಲ್ಲಿ ಅವ್ರ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಕೂಡ ಕೊಟ್ಟಿದ್ದಾರೆ, ಅದರ ದಿನಾಂಕ ಕೊಟ್ಟಿದ್ದಾರೆ. ರಿಸಲ್ಟ್ ನೋಡಿದ ತಕ್ಷಣ ಆ ಒಂದು ರಿಸಲ್ಟ್ ಕಾಪಿ ತೆಗೆದುಕೊಂಡು ಎಲ್ಲ ಮೂಲ ದಾಖಲಾತಿಗೆ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡೋದಿರುತ್ತೆ. 26/5/2026ರಿಂದ 8/6/2026 10 ದಿವಸಗಳ ಅಂದ್ರೆ 26ರಿಂದ 8ರವರೆಗೆ 8 ಜೂನ್ 2026 ಲಾಟ್ರಿ ಪ್ರಕ್ರಿಯೆಯಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿರುವಂತಹ ವಿದ್ಯಾರ್ಥಿಗಳ ಪಾಲಕರು ಇಲ್ಲಿ ಇದಕ್ಕೆ ಭೇಟಿಯಾಗಿ ಅಡ್ಮಿಷನ್ ಪಡೆದುಕೊಳ್ಳಬಹುದು. ಓಕೆ, ಅದರಂತೆ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶ ಅಪ್ಲೋಡ್ ಮಾಡುವುದು 26/5/2026ರಿಂದ 8/6/2026 ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸ್ತಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು RT ಪ್ರಕ್ರಿಯೆಯಲ್ಲಿ ಸೀಟು ಪಡೆದುಕೊಂಡು ಅಡ್ಮಿಷನ್ ಪಡೆದುಕೊಂಡಿದ್ದಾರೆ ಅನ್ನೋ ಬಗ್ಗೆ ಅಪ್ಡೇಟ್ 8/6/2026 ಅವರು ಅಪ್ಡೇಟ್ ಮಾಡ್ತಾರೆ. ಓಕೆ,
ಅದರಂತೆ ಆನ್ಲೈನ್ ಮೂಲಕ ಲಾಟ್ರಿ ಮೂಲಕ 2ನೇ ಸುತ್ತಿನ ಸೀಟು ಹಂಚಿಕೆ. ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಕೆಲವು ದಿವಸಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಒಂದು 10 ದಿವಸಗಳ ಕಾಲಾವಕಾಶದಲ್ಲಿ ನೀವು ಏನಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಸೆಕೆಂಡ್ ರೌಂಡ್ಗೆ ಮತ್ತೆ ಚೆಕ್ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಕೂಡ ಅದೇ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಕಡ್ಡಾಯವಾಗಿ ಸೀಟ್ ಪಡ್ಕೊಳ್ಬೇಕು. ಒಂದು ವೇಳೆ ಆಸಕ್ತಿ ಇಲ್ಲದ್ರೆ ಬೇರೆ ಶಾಲೆಗೆ ಅಡ್ಮಿಷನ್ ಕೂಡ ಮಾಡ್ಬೋದು. ಲಾಟ್ರಿ ಮೂಲಕ ಫಸ್ಟ್ ರೌಂಡಲ್ಲಿ ಯಾರಿಗೆ ಅಲಾಟ್ಮೆಂಟ್ ಆಗಿರಲ್ಲ ಅವರಿಗೆ 2ನೇ ರೌಂಡಲ್ಲಿ ಮತ್ತೆ ಕನ್ಸಿಡರ್ ಮಾಡ್ತಾರೆ. ಆಟೋಮೆಟಿಕ್ ಆಗಿ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನೀವು ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ಅಪ್ಲಿಕೇಶನ್ ಹಾಕಿದ್ರೆ ಮುಗೀತು. ಆ ಒಂದು ಈ ಆನ್ಲೈನ್ ಮೂಲಕ ಲಾಟ್ರಿ ಮೂಲಕ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ, ಸೀಟು ಹಂಚಿಕೆ 12 ಜೂನ್ 2026 2ನೇ ರೌಂಡ್ ಅಲಾಟ್ಮೆಂಟ್ ಬಿಡ್ತಾರೆ. ಅದರಂತೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳಿಗೆ ಶಾಲೆಗಳಲ್ಲಿ ದಾಖಲಾತಿ ಅವಧಿ ಅವರಿಗೆ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಂಡಿರ್ತಾರೆ. ಅದರಂತೆ 2ನೇ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿಬಿಡ್ತಾರೆ ಅಂದರೆ 12 ಜೂನ್ 2026 ಬಿಡ್ತಾರೆ. ಆ ಒಂದು 12/6/2026 ಬಿಟ್ಟಂಥ ಈ ಒಂದು ರಿಸಲ್ಟಲ್ಲಿ ಯಾರಿಗೆ ಶಾಲೆ ಅಲಾಟ್ಮೆಂಟ್ ಆಗಿರುತ್ತೆ ಅವರ ಪಾಲಕರು ಈ ಒಂದು ವಿದ್ಯಾರ್ಥಿಗಳಿಗೆ 13/6/2026 19/6/2026 ಅಡ್ಮಿಷನ್ ಮಾಡಬೇಕಾಗತ್ತೆ. ಅದರಂತೆ ಶಾಲೆಗಳಲ್ಲಿ ದಾಖಲಾದ 2ನೇ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಳವಡಿಸುವುದು ಯಾವಾಗ? 13/6/2026 19/6/2026 ಶಾಲೆಗಳಲ್ಲಿ ದಾಖಲಾದ 2ನೇ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಳವಡನೆ ಮಾಡ್ತಾರೆ. ಅವರು ಈ ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸ್ತಾರೆ. ಒಟ್ಟಿನಲ್ಲಿ 2 ರೌಂಡ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ, ಈ RTA ಬಗ್ಗೆ ಸಂಪೂರ್ಣವಂತ ಸರಿಯಾದಂಥ ಮಾಹಿತಿ ನಿಮಗೆ ತಿಳಿಸಿದ್ದೀನಿ. ದಿನಾಂಕಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇನ್ನೊಂದು ದಿವಸದಲ್ಲಿ 1 ದಿವಸ ಅಥವಾ 2 ದಿವಸದಲ್ಲಿ 21ನೇ ತಾರೀಕಿನಂದು ನಿಮಗೆ RT ಬಗ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, RT LKGಗೆ ದಾಖಲಾಗಲು ಎಷ್ಟು ದಿನಾಂಕ ಇರಬೇಕು, ಅಂದರೆ ಹುಟ್ಟಿದ ದಿನಾಂಕ ಎಷ್ಟಿರಬೇಕು, 1ನೇ ತರಗತಿಗೆ ದಾಖಲಾಗಲು ಹುಟ್ಟಿದ ದಿನಾಂಕ ಎಷ್ಟಿರಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಜೊತೆಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು.